ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೋಗಿ ಫಿಲ್ಮ್ನಲ್ಲಿ ಒಂದು ಸಾಂಗ್ ಇದೆ. ಸ್ನೇಹ ಅಂತ ಒಳಗೊಳಕ್ಕೆ ಸ್ಕೀಮು ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅಂತ. ಈ ಹಾಡು ಬಿಗ್ ಬಾಸ್ ಮನೆಗೆ ಪಕ್ಕಾ ಮ್ಯಾಚ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಗೆಳೆಯ ಗೆಳತಿ ಅಂತ ಜೊತೆಗೆ ಆಟವಾಡ್ತಾ ಇದ್ದವರೇ ಒಬ್ಬರೊಬ್ಬರಿಗೆ ಪ್ಲಾನ್ ಹಾಕಿ ಸ್ಕೆಚ್ ಹಾಕಿ ತಮ್ಮ ಆಟವನ್ನು ಮುಂದುವರಿಸೋಕೆ ಅವರ ಆಟವನ್ನು ಅಂತ್ಯ ಮಾಡ್ತಾರೆ. ಇದೀಗ ಬಿಗ್ ಬಾಸ್ ಫಿನಾಲೆಯ ದಿನಗಳು ಹತ್ತಿರವಾಗ್ತಾ ಇದ್ದ ಹಾಗೆ ಇಂತಹ ಅನೇಕ ಆಟಗಳು ಕಾಣಸಿಗ್ತಾ ಇದ್ದಾವೆ. ಅದರಲ್ಲಿ ಉಗ್ರ ಮಂಜು ಹಾಗೇನೆ ಗೌತಮಿ ಜಾಧವ್ ಅವರ ಆಟ ಕೂಡ ಒಂದು. ಗೌತಮಿ ಉಗ್ರ ಮಂಜುನ ನಂಬಿ ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೆ. ಮಂಜುವನ್ನ ದೂರ ಇಡೋದಕ್ಕೆ ಗೌತಮಿ ಅದೆಷ್ಟೇ ಪ್ರಯತ್ನ ಪಟ್ಟರು, ಆತ ಮಾತ್ರ ದೂರ ಹೋಗದೇ ಇರೋದಕ್ಕೆ ಕಾರಣವಾದರೂ ಏನು? ಈ ಇಬ್ಬರ ಗೆಳೆತನ ಇಬ್ಬರಿಗೂ ಕಡೆದಾಗಿ ಹೇಗೆ ಮುಳುವಾಗಿದೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಮಂಜು ಹಾಗೇನೆ ಗೌತಮಿ ಮಧ್ಯೆ ಬಿಗ್ ಬಾಸ್ ಆರಂಭವಾದ ಕೆಲವು ದಿನಗಳ ನಂತರ ಶುರುವಾದಂತಹ ಸ್ನೇಹ ಇಲ್ಲಿಯವರೆಗೂ ಇದೆ. ಆ ಸ್ನೇಹ ಅದೆಷ್ಟರ ಮಟ್ಟಿಗೆ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿದೆ ಅನ್ನುವಂತಹ ಪ್ರಶ್ನೆ ಅನೇಕ ಬಾರಿ ಎದುರಾಗುತ್ತೆ. ಯಾಕೆಂದರೆ ಆ ಸ್ನೇಹದಿಂದಲೇ ನಿಮ್ಮಿಬ್ಬರ ಆಟ ಹಾಳಾಗ್ತಾ ಇದೆ. ಇಬ್ಬರು ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ವೈಯಕ್ತಿಕ ಆಟವನ್ನು ಆಡಿ ಅಂಥೇಳಿ ಬಿಗ್ ಬಾಸ್ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಪ್ರತಿ ವಾರವೂ ಹೇಳಿಕೊಂಡು ಬರ್ತಲೇ ಇದ್ದಾರೆ. ಕಡೆದಾಗಿ ಒಂದು 5-6 ವಾರಗಳಿಂದಲೂ ಸುದೀಪ್ ಇವರಿಬ್ಬರನ್ನ ಎಚ್ಚರಿಸ್ತಲೇ ಇದ್ದಾರೆ. ಇಷ್ಟೂ ಸಾಲದು ಅನ್ನೋ ಹಾಗೆ ಬಿಗ್ ಬಾಸ್ಗೆ ಫ್ಯಾಮಿಲಿ ರೌಂಡ್ ಇದ್ದಾಗ ಇವರಿಬ್ಬರ ಮನೆಯವರು ಬಂದಾಗ ಹೇಳಿದ್ದು ಕೂಡ ಇದೇ ಮಾತು. ನೀವು ನಿಮ್ಮ ಆಟವನ್ನು ಆಡಿ, ವೈಯಕ್ತಿಕ ಆಟ ಆಡಿ ಅಂಥೇಳಿ ಇಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ರು. ಈ ಮಧ್ಯೆ ಯಾವಾಗ ಕಿಚ್ಚ ಸುದೀಪ್ ಅವರು ಪದೇ ಪದೇ ನೀವು ಸ್ನೇಹವನ್ನು ಬಿಟ್ಟು ನಿಮ್ಮ ಆಟ ಆಡಿ ಅಂಥೇಳಿ ಬುದ್ಧಿ ಮಾತನ್ನು ಹೇಳೋದಕ್ಕೆ ಶುರು ಮಾಡಿದ್ರು, ಆಗ ಗೌತಮಿ ಕೊಂಚ ಎಚ್ಚೆತ್ತುಕೊಂಡಂತೆ ಕಂಡಿದ್ರು. ಮಂಜುವನ್ನು ಆದಷ್ಟು ದೂರ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಮಂಜು ಮಾತ್ರ ನಾಯಿ ಬಾಲ ಸರಿಯಾದರೂ ಕೂಡ, ಅಂದರೆ ಡೊಂಕಾಗಿರೋ ನಾಯಿ ಬಾಲ ಸರಿಯಾದರೂ ಕೂಡ ಮಂಜು ಮಾತ್ರ ತನ್ನ ಆ ಹಳೆಯ ಚಾಳಿಯನ್ನು ಬಿಡ್ತಲೇ ಇರಲಿಲ್ಲ. ಮತ್ತೆ ಹಿಂದೆ ನಾಯಿಯಂತೆ ಗೌತಮಿ ಹಿಂದೆ ಮಂಜು ಹೋಗೋದಕ್ಕೆ ಶುರು ಮಾಡ್ತಲೇ ಇದ್ರು. ಅದು ಈಗಲೂ ಕೂಡ ನಡೆದುಕೊಂಡು ಬರ್ತಲೇ ಇದೆ. ಅದೇ ಈಗ ಇಬ್ಬರಿಗೂ ಕೂಡ ಮುಳುವಾಗಿದೆ. ಹೌದು, ಬಿಗ್ ಬಾಸ್ನಲ್ಲಿ ಸದ್ಯ ಟಿಕೆಟ್ ಟು ಫಿನಾಲೆ ಅನ್ನುವಂತಹ ಟಾಸ್ಕ್ ನಡೀತಾ ಇತ್ತು. ಟಾಸ್ಕ್ನಲ್ಲಿ ಒಂದು ಬಾಟಮ್ನಲ್ಲಿ ನೀರನ್ನು ತುಂಬಿಸ್ತಾ ಇದ್ರು. ಅದರಲ್ಲಿ ಒಬ್ಬರು ಮಲಗಬೇಕಿತ್ತು, ಇನ್ನೊಬ್ಬರು ಆ ನೀರನ್ನು ಹೊರತೆಗೆದು ಒಳಗಡೆ ಇರುವವರು ನೀರಿನಲ್ಲಿ ಮುಳುಗದಂತೆ ನೋಡಿಕೊಳ್ಬೇಕಿತ್ತು. ಸರಿಯಾಗಿ ಪ್ಲಾನ್ ಮಾಡಿ ಆಟ ಆಡಿದರೆ ಅಥವಾ ಗೌತಮಿಯವರೇ ಹೇಳಿದಂತೆ ಆಟವಾಡಿದರೆ, ಅಂದರೆ ಗೌತಮಿಯವರು ಅಲ್ಲಿ ಒಳಗೆ ಮಲಗಿ ಮಂಜು ಆ ನೀರನ್ನು ಹೊರತೆಗೆದು ಆಕೆಯನ್ನು ಕಾಪಾಡೋದು ಆಗಿದ್ದರೆ ಬಹುಶಃ ಇಬ್ಬರು ಕೂಡ ಈ ಟಾಸ್ಕನ್ನು ಗೆಲ್ತಾ ಇದ್ರು. ಆದರೆ ಮಂಜು ಮಾತ್ರ ತಾನು ಹೇಳಿದ್ದೇ ಮಾತು, ತಾನು ಆಡಿದ್ದೇ ಆಟ ಅನ್ನೋದನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋದರು. ಪರಿಣಾಮ ಇಬ್ಬರೂ ಕೂಡ ಫಿನಾಲೆಗೆ ಇದ್ದಂತಹ ಒಂದು ಉತ್ತಮ ಅವಕಾಶವನ್ನು ಕಳೆದುಕೊಂಡರು. ಗೌತಮಿಗೆ ನೀರನ್ನು ತೆಗೆದು ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ಟಾಸ್ಕ್ನಲ್ಲಿ ಇವರು ಸೋಲ್ಬೇಕಾಗಿ ಬಂತು. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಬಿಗ್ ಬಾಸ್ನಲ್ಲಿ ಮಂಜು ಹಾಗೇನೆ ಗೌತಮಿ ಜೊತೆಗಿರುವಂತಹ ಆ ಸ್ನೇಹ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಸ್ನೇಹ ಇಬ್ಬರಿಗೆ ವರವಾಗಿದೆಯಾ ಅಥವಾ ಶಾಪವಾಗಿ ಪರಿಣಮಿಸ್ತಾ ಇದೆಯಾ? ಇದು ಹೀಗೆ ಮುಂದುವರೆದರೆ ಇಬ್ಬರ ಆಟಕ್ಕೂ ಹೇಗೆಲ್ಲ ಪ್ರಭಾವ ಬೀರಬಹುದು ಅನ್ನೋದರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.